ಓಂ ನಮಃ ಶಿವಾಯ. ಓಂ ಶ್ರೀ ಸನ್ನೇಶ್ವರಾಯ ನಮಃ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರಿಯ ವೀಕ್ಷಕರಿಗೆ ಶಿವಾಯಂ ಕನ್ನಡಾತ್ಮಕ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಶನಿವಾರ ಅಪ್ಪಿತಪ್ಪಿ ಈ ವಸ್ತುಗಳನ್ನು ಖರೀದಿಸಬಾರದು, ಯಾಕೆ, ಏನು, ಅದರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೋಡೋದು ಮಾತ್ರ ಅಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ನೋಡಿದಾಗ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ನನಗೆ ಮುಖ್ಯವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು. ಹಾಗೆ ರಾಶಿ ನಕ್ಷತ್ರವನ್ನು ತಿಳಿಸಿ, ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ಹಾಕಿ ಖಂಡಿತವಾಗಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ನಾನು ಅದಕ್ಕೆ ಏನು ತಕ್ಕ ಪರಿಹಾರವನ್ನು ಅಲ್ಲಿ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆಯೇ ನಾನು ನಮ್ಮಿದ ಶಿವದೇವರ ಹಾಗೂ ಶನಿದೇವಿ ಕುರುಗಜ್ಜ ದೈವದ ಆಶೀರ್ವಾದ, ಶನಿದೇವರ ಆಶೀರ್ವಾದನೂ ಇರುತ್ತೆ. ಹಾಗೆಯೇ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಅಂತ ಮಾಡ್ತಿರಲ್ವ, ಅದರಲ್ಲಿ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಯಾಕಂದರೆ ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತಲ್ವ, ಅದನ್ನು ಒತ್ತೋದನ್ನು ಮರಿಬೇಡಿ. ಆಗ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಶನಿವಾರದಂದು ಕೆಲವೊಂದು ವಸ್ತುಗಳನ್ನು ಖರೀದಿಸಿದರೆ ಜೀವನದಲ್ಲಿ ಸಾಕಷ್ಟು ನಕಾರಾತ್ಮಕ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ. ಶನಿವಾರ ಅಂದರೆ ಶನಿದೇವರು. ಹಾಗೆಯೇ ಶನಿದೇವರ ಕೋಪಕ್ಕೂ ಗುರಿಯಾಗಬಹುದು. ಆದ್ದರಿಂದ ಶನಿವಾರ ಯಾವೆಲ್ಲ ವಸ್ತುಗಳನ್ನು ಖರೀದಿಸಬಾರ್ದು. ಹಾಗೆಯೇ ಹಿಂದೂ ಪುರಾಣಗಳ ಪ್ರಕಾರ ಶನಿದೇವರನ್ನು ಸ್ವಲ್ಪ ಕೋಪದ ಸ್ವಭಾವದವರು ಅಂತ ಪರಿಗಣಿಸಲಾಗಿದೆ. ಹಾಗೆಯೇ ಶನಿದೇವರು ಒಬ್ಬರಿಗೆ ಒಳ್ಳೆಯದು ಮಾಡಿದರೆ ತುಂಬ ಒಳ್ಳೆಯ ಮಟ್ಟಕ್ಕೆ ಕೊಂಡೋಗ್ತಾರೆ. ಅಂದರೆ ಶನಿದೇವರು ಯಾವತ್ತೂ ನಮ್ಮ ಪಾಪ ಕರ್ಮಗಳಿಗೆ ಅಥವಾ ಪುಣ್ಯ ಕರ್ಮಗಳಿಗೆ ಅನುಸಾರವಾಗಿ ಕೊಡ್ತಾರೆ ಹೊರತು ಅವರಾಗಿ ಏನು ಕೊಡುವಂಥದ್ದು ಅಲ್ಲ. ನಮಗೆ ಕಷ್ಟಗಳು ಶನಿದೇಶ, ಯಾವುದೇ ಒಂದು ಶನಿದೇಶ ಆರಂಭವಾದಾಗ ನಾವು ಕಷ್ಟಗಳನ್ನು ಸಮಸ್ಯೆಗಳು ಎದುರಿಸ್ತೇವೆ ಅಂದರೆ ಅದು ನಾವು ಮಾಡಿದಂಥ ಕರ್ಮಫಲದ ಮೇಲೆ ಇರುತ್ತೆ ಹೊರತು ಪುಣ್ಯ ಮಾಡಿದರೆ ಅವರು ನಮ್ಮನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಏನು ಮಾಡ್ತಾರೆ, ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಆಶೀರ್ವಾದವನ್ನು ಮಾಡ್ತಾರೆ. ಆದರೆ ಕೆಟ್ಟ ಏನಾದರೂ ಮಾಡಿದರೆ ಅದಕ್ಕೆ ತಕ್ಕ ಶಿಕ್ಷೆಯನ್ನೇ ಕೊಡ್ತಾರೆ. ಹಾಗೆಯೇ ಶನಿದೇವರ ಅನುಗ್ರಹಕ್ಕೆ ಅರ್ಹರಾಗಲು ಜನರು ಶನಿವಾರ ಉಪವಾಸ ಮಾಡುವಂಥದ್ದು, ಬಡವರಿಗೆ ದಾನ ಮಾಡುವಂಥದ್ದು, ಕೆಲವೊಮ್ಮೆ ಮಾಡುವಂಥದ್ದೆಲ್ಲ ಇರುತ್ತೆ. ಆದರೆ ಕೆಲವೊಮ್ಮೆ ನಾವು ಇಂಥ ವಸ್ತುಗಳನ್ನು ಖರೀದಿಸಿದರೆ ಅವರ ಕೋಪಕ್ಕೂ ತುತ್ತಾಗಬಹುದು. ಏನು ಅಂದರೆ ಕಬ್ಬಿಣ. ಶನಿದೇವರು ಕಬ್ಬಿಣದ ವಸ್ತುಗಳನ್ನು ಪ್ರೀತಿಸ್ತಾರೆ ಅವರು. ಆದರೂ ಶನಿವಾರ ಖರೀದಿಸಿದ ಕಬ್ಬಿಣ ವಸ್ತುಗಳ ಮೇಲೆ ಶನಿದೇವರಿಗೆ ಕೋಪ ಉಂಟಾಗುತ್ತೆ. ನಾವು ಶನಿವಾರ ಕಬ್ಬಿಣದ ವಸ್ತುಗಳನ್ನು ಖರೀದಿಸುವುದನ್ನು ಖರೀದಿಸಬಾರದು. ಶನಿವಾರ ಕಬ್ಬಿಣದ ವಸ್ತುಗಳನ್ನು ಖರೀದಿಸುವುದರಿಂದ ಮನೆಯಲ್ಲಿ ಭಿನ್ನಾಭಿಪ್ರಾಯ ಹೆಚ್ಚಾಗಬಹುದು, ಸಂಬಂಧಗಳಲ್ಲಿ ಕಹಿ ಉಂಟಾಗಬಹುದು ಅಂತ ನಂಬಲಾಗಿದೆ. ಇದಕ್ಕೆ ವಿರೋಧವಾಗಿ ಶನಿವಾರ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡಿದರೆ ಶನಿದೇವರ ಆಶೀರ್ವಾದ ನಮಗೆ ಸಿಗುವಂಥದ್ದು. ಹಾಗೆ ಉಪ್ಪು. ಹಿಂದೂ ಪುರಾಣಗಳ ಪ್ರಕಾರ ಶನಿವಾರದಂದು ಉಪ್ಪು ಖರೀದಿಸುವುದನ್ನು ತಪ್ಪಿಸಬೇಕು ಅಂತೆ. ಶನಿವಾರದಂದು ಉಪ್ಪು ಖರೀದಿಸುವುದರಿಂದ ಸಾಲ ಹೆಚ್ಚಾಗುತ್ತೆ ಮನೆಯಲ್ಲಿ, ಮತ್ತು ಶನಿದೇವರು ಕೂಡ ಕೋಪಗೊಳ್ಳುವಂಥದ್ದು. ಆದ್ದರಿಂದ ಶನಿದೇವರನ್ನು ಮೆಚ್ಚಿಸಲು ಬಯಸಿದರೆ ಶನಿವಾರ ದಯವಿಟ್ಟು ಉಪ್ಪು ಖರೀದಿಸುವುದನ್ನು ಮಾಡಬೇಡಿ. ಆದಷ್ಟು ಮುಗಿದರೆ ಶುಕ್ರವಾರ ದಿನ ತಗೊಂಡು ಬನ್ನಿ. ಹಾಗೆಯೇ ಸಂಜೆಯ ನಂತರ ಕೂಡ ನಾವು ಉಪ್ಪನ್ನು ಬೇರೊಬ್ಬರಿಗೆ ಕೊಡಬಾರ್ದು ಅನ್ನುವ ಒಂದು ಇದು ಇರುತ್ತೆ. ಉಪ್ಪನ್ನಾಗಲಿ ಮೊಸರನ್ನಾಗಲಿ ಬೇರೆಯವರಿಗೆ ನಾವು ಕೊಡಬಾರ್ದು ಸಂಜೆಯ ನಂತರ, ಅಂದರೆ ಕತ್ತಲಿರುತ್ತಲ್ವ ಆ ಸಮಯದಲ್ಲಿ, ಅದನ್ನು ನೆನಪಿಟ್ಕೊಳ್ಳಿ. ಹಾಗೆಯೇ ಶನಿದೇವರಿಗೆ ಎಳ್ಳೆಣ್ಣೆಯನ್ನು ಅರ್ಪಿಸುವುದು ಶುಭ ಅಂತ ನಾನು ಪ್ರತಿಯೊಂದು ಇದರಲ್ಲಿ ದಶೆ ಇರುವವರಿಗೆ ಹೇಳ್ತಾ ಇರ್ತೇನೆ. ಎಳ್ಳೆಣ್ಣೆ ಅವರಿಗೆ ಸಮರ್ಪಣೆ ಮಾಡಿದ್ದು ಒಳ್ಳೆಯದು ಅಂತ. ಆದರೆ ಶನಿವಾರ ಎಳ್ಳೆಣ್ಣೆಯನ್ನು ಖರೀದಿಸ್ತಾ ಇದ್ದರೆ ಶನಿದೇವರು ನಿಮ್ಮ ಮೇಲೆ ಕೋಪಗೊಳ್ಳಬಹುದು. ಅದಕ್ಕೆ ಆದಷ್ಟು ನೀವು ಕೊಡೋದಾದರೆ ಶುಕ್ರವಾರನೇ ಬಂದು ಮನೆಯಲ್ಲಿ ಇಟ್ಟುಬಿಡಿ. ಹಾಗೆಯೇ ಶನಿವಾರ ಎಣ್ಣೆ ಖರೀದಿಸುವುದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವಂಥದ್ದು ಮತ್ತು ಪ್ರಮುಖ ಕಾಯಿಲೆ ಹಿಡಿತಕ್ಕೆ ಸಿಲುಕುವ ಅಪಾಯ ಇರುವಂಥದ್ದು. ಅಂದರೆ ಎಳ್ಳೆಣ್ಣೆಯನ್ನು ನೀವೇನಾದರೂ ಶನಿವಾರದಿಂದ, ನಾನು ಯಾವತ್ತೂ ಹೇಳ್ತೇನೆ, ಶನಿದೇಶ ಯಾವುದೇ ಒಂದು ಶನಿದೇಶ ಇದ್ದಾಗ ನೀವೇನು ಮಾಡಬೇಕು, ಕೊಡ್ತೀರಿ ಸರಿ, ಅದಕ್ಕೆ ಶುಕ್ರವಾರನೇ ತಗೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ಳಿ. ಹಾಗೂ ಕಪ್ಪು ಎಳ್ಳು ಮತ್ತು ಪೊರಕೆ. ಶನಿವಾರ ನಾವು ಕಪ್ಪು ಎಳ್ಳನ್ನು ಖರೀದಿಸುವುದನ್ನು ತಪ್ಪಿಸಬೇಕು. ಇದು ವ್ಯಕ್ತಿ ಅದೃಷ್ಟದ ಬಾಗಿಲುಗಳನ್ನು ಮುಚ್ಚುತ್ತದೆ ಮತ್ತು ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಅಂತ ನಂಬಲಾಗಿದೆ. ಅಂತೆಯೇ ಶನಿವಾರದಂದು ಮನೆಗೆ ಪೊರಕೆ ತರುವುದು ಕೂಡ ನಿಷೇಧ. ಇದು ಮನೆಯಲ್ಲಿ ಬಡತನಕ್ಕೆ ಕಾರಣವಾಗ್ಬೋದು. ನೋಡಿ, ಇದೆಲ್ಲ ಹೌದಾ, ಇದರಿಂದ ಆಗುತ್ತಾ, ಇದರಿಂದ ಹೀಗಾಗುತ್ತಾ ಅಂತ ಪ್ರಶ್ನೆ ಮಾಡಬೇಡಿ. ಖಂಡಿತವಾಗ್ಲೂ ಬೇಡ ಅಂದರೆ ಬೇಡ, ಆಯಿತಾ. ಒಂದು ಒಳ್ಳೆಯದಾಗಬೇಕಾದ್ರೆ ನಾವು ಕೆಲವೊಂದನ್ನು ಪಾಲಿಸಿದರೆ ಒಳ್ಳೆಯದು. ಹಾಗೆಯೇ ಕಪ್ಪು ಬೂಟ್ಸ್ ಅಂತ ಹೇಳ್ತಾರಲ್ವ, ಅಂಥವುಗಳನ್ನು ಕೂಡ ತರುವುದನ್ನು ಸ್ವಲ್ಪ ಕಮ್ಮಿ ಮಾಡಿ. ಶನಿವಾರ ನೀವು ಶನಿವಾರ ತಗೊಂಡು ಬರೋದಕ್ಕಿಂತ ಶುಕ್ರವಾರ ತಗೊಂಡು ಬಂದರೆ ಒಳ್ಳೆಯದು. ಕಪ್ಪು ಬೂಟುಗಳನ್ನು ಶನಿವಾರ ಖರೀದಿಸಬಾರ್ದು ಅಥವಾ ಉಡುಗೊರೆಯಾಗಿ ನೀಡಬಾರ್ದು. ಏಕೆಂದರೆ ಇದು ಧರಿಸುವವರಿಗೆ ಪ್ರತಿ ಕೆಲಸದಲ್ಲಿ ವೈಫಲ್ಯ ಉಂಟಾಗುತ್ತೆ. ಯಾಕಂದರೆ ಕಪ್ಪು ಅಂದರೆ ಅದು ಶನಿದೇವರ ಇಷ್ಟವಾದ ಬಣ್ಣ ಆಗಿರುತ್ತೆ. ಹಾಗೆಯೇ ಮತ್ತು ಕೆಲಸ ಕಳೆದುಕೊಳ್ಳುವ ಅಪಾಯ ಕೂಡ ಇರುವಂಥದ್ದು. ಅದಕ್ಕೆ ನೀವು ಖರೀದಿಸಬೇಡಿ. ಶನಿವಾರದ ದಿನ ಬೇರೆಯವರಿಗೂ ಗಿಫ್ಟಾಗಿ ಕೊಡಬೇಡಿ. ಇದು ಹೌದಾ ಅಥವಾ ಅಲ್ವಾ ಅನ್ನೋ ಪ್ರಶ್ನೆ ಬೇಡ. ಖಂಡಿತವಾಗ್ಲೂ ಇರೋದು ಉಪಯುಕ್ತ ಮಾಹಿತಿ ಅಂತ ತಗೊಂಡು ಅದನ್ನು ಅನುಸರಿಸಿದ್ರೆ ಒಳ್ಳೆಯದು. ನಮಗೆ ಒಳ್ಳೆಯದಾಗಬೇಕು ಅಂದರೆ ಇದನ್ನೆಲ್ಲ ಪಾಲಿಸೋದು ದೊಡ್ಡ ಏನು ವಿಷಯ ಅಲ್ಲ ಇದೆಲ್ಲ, ಅಲ್ವಾ. ಚಿಕ್ಕ ಚಿಕ್ಕ ಪುಟ್ಟ ವಿಷಯ, ಇಂಥ ವಿಷಯಗಳನ್ನು ಗಮನಿಸಿ ನಾವು ಅದಕ್ಕೆ ತಕ್ಕಾಗೆ ನಡ್ಕೊಂಡ್ರೆ ತುಂಬಾ ಎಲ್ಲದರಲ್ಲೂ ಒಳ್ಳೆಯದಾಗುವಂಥದ್ದೇ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ.
ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನನ್ನ ಎಲ್ಲ ಪ್ರೀತಿ ವೀಕ್ಷಕರಿಗೆ ತುಂಬು ಹೃದಯದ ಧನ್ಯವಾದಗಳು.